ದೇವಲ ಗಾಣಗಾಪುರ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ಧರಣಿ ಸತ್ಯಾಗ್ರಹ 12ನೇ ದಿನ. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ 12ನೇ ದಿನಕ್ಕೆ ಕಾಲಿಟ್ಟಿದೆ. ಶಿವಕುಮಾರ್ ನಾಟಿಕಾರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟ ಹಂತ ಹಂತವಾಗಿ ಶಕ್ತಿ ಪಡೆದುಕೊಂಡಿದ್ದು, ಈಗ ಈ ಕುರಿತು ಇಡೀ ರಾಜ್ಯದ ಗಮನ ಸೆಳೆಯುವಂತಾಗಿದೆ. ಸತ್ಯಾಗ್ರಹದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಶಿವಕುಮಾರ್ ನಾಟಿಕಾರ್, ಇಲ್ಲಿನ ಅಭಿವೃದ್ಧಿಗಾಗಿ ನಡೆಯುತ್ತಿರುವ ಈ ಹೋರಾಟ ತಕ್ಷಣವೇ ಫಲ ನೀಡಬೇಕು. ಕಲಬುರಗಿ ಜಿಲ್ಲಾಧಿಕಾರಿಗಳು ಮತ್ತು ದೇವಸ್ಥಾನದ ಅಧ್ಯಕ್ಷರಾಗಿರುವ ಫೌಜಿಯಾ ತರನಂ ಅವರು ಸ್ಥಳಕ್ಕೆ ಬಂದು ನಮ್ಮ ಪ್ರಮುಖ ಬೇಡಿಕೆ ದೇವಲ ಗಾಣಗಾಪುರ ದೇವಸ್ಥಾನ ಮಾಸ್ಟರ್ ಪ್ಲಾನ್ ಮಾಡುತ್ತೇವೆಂದು ಆಶ್ವಾಸನೆ ನೀಡುವವರೆಗೆ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತಿದೆ. ಬೇರೆ ಯಾರ ಮಾತಿಗಾದರೂ ನಾವು ಮಣಿಯದೆ ಧರಣಿ ತಡೆ ಹಿಡಿಯುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಅಫಜಲಪುರ ಕ್ಷೇತ್ರದ ಶಾಸಕ ಎಂವೈ ಪಾಟೀಲ್ ಅವರು ದೇವಲ ಗಾಣಗಾಪುರ ಸಮಗ್ರ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿಯ ಬಿಡುಗಡೆಗೊಳಿಸುವ ಭರವಸೆ ನೀಡಬೇಕು ಎಂದರು. ಕುರುಬ ಸಮುದಾಯದ ಪ್ರಮುಖರು ಈ ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸುತ್ತಾ ಈ ಬತ್ತನ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಕುರಿತು ನಡೆಯುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ದಿಗಂಬರ ಖರ್ಜಗಿ ಮತ್ತು ವಿಜಯ ವಡಗೇರಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಹೋರಾಟಗಾರರಿಗೆ ಸಹಕಾರದ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರುಣಾಕರ ಭಟ್ ಪೂಜಾರಿ, ಯಲ್ಲಪ್ಪ ರಮಗ, ಕಾಂತು ಮಾವೂರ, ರಾಜ್ಕುಮಾರ್ ಉಕಲಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈ ಧರಣಿ ಸತ್ಯಾಗ್ರಹಕ್ಕೆ ಸಾರ್ವಜನಿಕರಿಂದಲೂ ಬೆಂಬಲ ಹೆಚ್ಚುತ್ತಿದೆ. ವರದಿ ಇಮ್ರಾನ್ ಮನಿಯಾರ, ಅಫಜಲಪುರ. ಇಲ್ಲಿವರೆಗೂ ಉಸ್ತುವಾರಿ ಸಂಬಂಧಪಟ್ಟ ಇಲಾಖೆ ಜಿಲ್ಲಾಧಿಕಾರಿಯಾಗಿರ್ಬೋದು, ಆಮೇಲೆ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾವುದೇ ರೀತಿ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅದರ ಮೇಲೆ ಕಿಂಚಿತ್ತು ವಿಚಾರಣೆ ಮಾಡ್ತಿಲ್ಲ. ಮತ್ತೆ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀವಿ? ಇವತ್ತು ನಾವು 12ನೇ ದಿವಸಕ್ಕೆ ನಮ್ಮ ಧರಣಿ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದೀವಿ. ಈಗಾಗಲೇ ಹಲವಾರು ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಶಾಸಕರು, ನಿನ್ನೆ ಶಾಸಕರ ಸುಪುತ್ರರು ಕೂಡ ಬಂದಿದ್ರು. ಈಗಾಗಲೇ ಜಿಲ್ಲಾಡಳಿತಕ್ಕೆ ಇದರ ಬಿಸಿಯನ್ನು ಮುಟ್ಟಿದೆ. ಜಿಲ್ಲಾಧಿಕಾರಿಗಳ ಜೊತೆ ಶಾಸಕರಾಗಿರ್ಬೋದು, ಬೇರೆ ತಹಶೀಲ್ದಾರ್ ಅವರಾಗಿರ್ಬೋದು, ಎಲ್ಲ ಮಾತನಾಡಿದ್ದಾರೆ. ನೋಡೋಣ, ಕಾದು ನೋಡೋಣ ಜಿಲ್ಲಾಧಿಕಾರಿಗಳು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ. ನನ್ನ ಪ್ರಕಾರ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತಿದೆ. ಶಾಸಕರು ಅವರು ಸೇರ್ಕೊಂಡು ಬಂದು ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮೊದಲು ಗಣಗಾಪುರವನ್ನ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಮಾಸ್ಟರ್ ಪ್ಲಾನ್ ಆಗ್ಬೇಕು, ಅಗಲೀಕರಣ ಆಗ್ಬೇಕು, ನಂತರ ಡೆವಲಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾವು ಎಷ್ಟೇ ಅನುದಾನ ಬಂದರೂ ಕೂಡ ಇಲ್ಲಿ ಜಾಗನೇ ಇಲ್ಲಂದ್ರೆ ಅಭಿವೃದ್ಧಿ ಮಾಡೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳು ಬಂದೇ ಹೇಳ್ಬೇಕು, ಗಣಗಾಪುರವನ್ನ ನಾವು ಮಾಸ್ಟರ್ ಪ್ಲಾನ್ಗೆ ತಯಾರಿದ್ದೀವಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಆದ್ರೆ ಸೂಕ್ತ ಭರವಸೆ, ಒಟ್ಟಾರೆ ಮಾಸ್ಟರ್ ಪ್ಲಾನ್ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳು ಕೂಡ ನನ್ನ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಅವ್ರು ಯಾರೇನೇ ಹೇಳಿ, ಎಂಥದೇ ಸಂದರ್ಭ ಬರಲಿ. ಮತ್ತು ಶಾಸಕರು 50 ಕೋಟಿ ರೂಪಾಯಿ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಅದಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಮೊದಲು ಜಿಲ್ಲಾಧಿಕಾರಿಗಳು ಮಾಸ್ಟರ್ ಪ್ಲಾನ್ಕ್ಕೆ ಒಪ್ಪಿಗೆ ಕೊಟ್ಟು ಅದನ್ನ ಮಾಡ್ತೀನಿ ಅಂತ ಭರವಸೆ ಕೊಡಬೇಕು. ಶಾಸಕರು 50 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರೆ ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನ ಮುಂದೂಡಿಸ್ತೇವೆ. ಮತ್ತೆ ಹಂತ ಹಂತವಾಗಿ ಅಭಿವೃದ್ಧಿಗಾಗಿ ಹೋರಾಟವನ್ನ ನಡೆಸ್ತೇವೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮಾತನಾಡಿಲ್ಲ. ಅವ್ರಿಲ್ಲಿ ಬರ್ಬೇಕಂತಕ್ಕಂಥ ಬೇಡಿಕೆನೂ ಕೂಡ ನಾವು ಇಟ್ಟಿಲ್ಲ. ಯಾಕಂದ್ರೆ ಅವ್ರು ಬಂದು ಇಲ್ಲಿ ಬೇಡಿಕೆ ಈಡೇರಿಸ್ತಕ್ಕಂಥ ವಿಷಯ ಏನಲ್ಲ. ಈಗ ಶಾಸಕರಿಗೆ ಮೇಲೆ ನಾವು ಜವಾಬ್ದಾರಿ ಆಗ್ತಕ್ಕಂಥ ಕೆಲಸ ಮಾಡಿದ್ವಿ. ನೋಡೋಣ, ಅದನ್ನ ಕಾದು ಇವತ್ತು ನಾಳೆ ನಾಡಿದ್ದು ಏನಾಗ್ತದೆ ನೋಡ್ಕೊಂಡು ಮುಂದೆ ತೀರ್ಮಾನ ಮಾಡ್ತೀವಿ. ಇಷ್ಟು ದಿನ ಮಾಸ್ಟರ್ ಪ್ಲಾನ್ ಆಗ್ತಕ್ಕಂಥದ್ದು ಇವಾಗ ಆಗ್ತದೆ ಏನ್ ಬರುತ್ತೆ? ಈಗ ವರ್ಷಗಳಿಂದ ನಾವು ಚಿಕ್ಕಂದಿನ ಕೇಳ್ತಾ ಇದ್ದೀವಿ, ಮಾಸ್ಟರ್ ಪ್ಲಾನ್ ಆಗಿದೆ, ಬರ್ತಾ ಇದೆ, ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಆಗಿಲ್ಲ. ಇನ್ ಮುಂದೆ ಆಗ್ತದೆ, ಏನು ಬರುತ್ತೆ? ಹಿಂದೆ ಆಗಿಲ್ಲ ಅಂತೇಳಿ ಈಗ ಹೋರಾಟ ಮಾಡ್ತಾ ಇದ್ದೀವಿ. ಈ ಹಿಂದೆ ಇಷ್ಟು ತೀವ್ರ ಸ್ವರೂಪವಾದ ಹೋರಾಟ ನಡೆದೇ ಇಲ್ಲ ಗಣಗಾಪುರದಲ್ಲಿ. ಈ ತೀವ್ರ ಸ್ವರೂಪವಾದ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಪಂದನೆ ಆಗದೆ ಹೋದ್ರೆ ತಿಳುವಳಿಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡ್ರಿ, ಅಭಿವೃದ್ಧಿ ಮಾಡ್ರಿ, ಗಣಗಾಪುರ ಅಭಿವೃದ್ಧಿ ಆಗ್ಬೇಕಾಗ್ಯದ, ಹಿಂದೆ ಆಗ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂತ ನಾವು ಕೇಳಲ್ಲ ನಿಮಗೆ. ಈಗ ಯಾಕೆ ಮುಂದೆ ಆಗಲಾಗ್ಯದ ಅನ್ನೋದು ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಮಾಡಿದ್ರೆ ನಿಮಗೆ ನಾವು ಶಬಾಷ್ ಹೇಳ್ತಕ್ಕಂಥ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಶಬಾಷ್ ಹೇಳ್ತೀವಿ. ಯಾರು ಕೆಲಸ ಮಾಡಲ್ಲ ಅವ್ರ ಚರಿತ್ರೆಯನ್ನು ಜನರ ಮುಂದೆ ಬಿಟ್ಟಿರ್ತೀವಿ. ಅದು ಈ 2 ಮಾತು ಇಲ್ಲೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ. ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಆಕ್ರೋಶ ಇರೋರ ಕಾರಣಕ್ಕೆ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ನೋಡೋಣ, ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನ ಮಾಡಿದ್ರೆ ಫಲ ಸಿಗಲೇಬೇಕು. ಸರ್ಕಾರ ಕಣ್ಣು ತರಿಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಹಾಗೆ ಆಗ್ತದಂತಕ್ಕಂಥ ಆತ್ಮವಿಶ್ವಾಸವೂ ಕೂಡ ನನಗಿದೆ. ಆಗ್ತದೆ. ಈ ಸಾರ್ತಿಗೆ ಒಂದಿಷ್ಟು ಅಭಿವೃದ್ಧಿಗೆ ಚಾಲನೆ ಸಿಗ್ತದೆ. ನಾವು ನಿರಂತರ ಪ್ರಯತ್ನ ಮಾಡ್ತೀವಿ. ಈಗ ಮಾಜಿ ಶಾಸಕರು, ಈಗ ಪ್ರೆಸೆಂಟ್ ಹಾಲಿ ಶಾಸಕರು, ದತ್ತನ ಭಕ್ತರು ದಿನಾಲೂ ನಿತ್ಯ ನೋಡಿ ಹುಣ್ಣಿ ಅಮಾವಾಸ್ಯೆಗೆ ಬಂದು ಹೋಗ್ತಾರೆ.
ಅವಾಗ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಲಾರ್ದ ಅಭಿವೃದ್ಧಿ ಈಗ ಮಾಡ್ತಾರೆ ಅನ್ನೋ ಒಂದು ಭರವಸೆ ಏನಿದೆ ಸರ್ ತಮಗೆ? ಅವಾಗ ಮಾಡಿಲ್ಲ ಅಂತೇಳಿ ಜನ ಸುಮ್ಮನೆ ಕೂತಿದ್ವಿ. ಈಗ ಮಾಡಿಲ್ಲ ಅಂದರೆ ಕೇಳೋರು ಯಾರು? ಹೋರಾಟ ನಡೀತು. ಅದನ್ನು ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಜನ ಎಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡ್ರೆ ರೊಚ್ಚಿಗೆ ಆದರೆ ಭಾಳ ಕಷ್ಟ ಆಗ್ತದೆ. ಈಗ ಆಗಲೇಬೇಕದು. ಅದನ್ನ ಹಿಂದೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಹೋರಾಟ ನಡೆಯಲಿ. ಮುಂದೆ ಆಗಲ್ಲ ಅಂಥೇಳಿ ಕೈ ಕಟ್ಕೊಂಡು ಬರೋ ಪ್ರಶ್ನೆನೇ ಇಲ್ಲ. ಭಾಳ ಜೋರು ನಡೀತದೆ. ಅದ್ರ ಬಗ್ಗೆ ಯಾರು ಮಾತು